ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಸಿ ಕಡಲೆಕಾಯಿ, ಹುರಿದದ್ದು, ಬೇಯಿಸಿದ ಕಾಯಿ, ಹೀಗೆ ಅವರವರ ರುಚಿಗೆ ತಕ್ಕಂತೆ ಬೇಕಾದ ಕಡಲೆಕಾಯಿ ಇದೆಲ್ಲ ಸಿಗೋದು ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಿಷೆಯಲ್ಲಿ. ಬಸವನಗುಡಿಯ ದೊಡ್ಡ ಬಸವಣ್ಣ ದೇವಾಲಯ ಬೆಂಗಳೂರಿನ ಐತಿಹಾಸಿಕ ದೇವಾಲಯಗಳ ಪೈಕಿ ಪ್ರಮುಖವಾದದ್ದು. ಇಂತಹ ಐತಿಹಾಸಿಕ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ಕಡಲೆಕಾಯಿ ಪರಿಷೆಯ ಹಿಂದೆ ಐತಿಹಾಸಿಕ ಕಥೆ ಇದೆ. ಕಡಲೆಕಾಯಿ ಪರಿಷೆಗೆ ಕಾರಣವೇನು? ಪರಿಷೆಯಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿ ಕಡಲೆಕಾಯಿ ಪರಿಷೆ ಕೆಲವರಿಗೆ ಜಾತ್ರೆಯ ಸಂಭ್ರಮವನ್ನು ನೀಡಿದರೆ, ಇದು ರೈತರ ಆರಾಧನೆಯ ಸ್ಥಳವಾಗಿದೆ. ತಮ್ಮ ದೇವರಿಗೆ ನೈವೇದ್ಯವಾಗಿ ದೊಡ್ಡ ಬಸವಣ್ಣ ಮತ್ತು ನಂದಿಗೆ ಕಡಲೆಕಾಯಿಯನ್ನ ಅಭಿಷೇಕ ಮಾಡಿ ಸಂಭ್ರಮಿಸುತ್ತಾರೆ. ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದ್ದು ಶೇಂಗಾ ಬೆಳೆಯೂ ಕೂಡ ಉತ್ತಮವಾಗಿದೆ. ಈ ಕಾರಣಕ್ಕಾಗಿ ಅವರು ದೇವರಿಗೆ ಧನ್ಯವಾದವನ್ನ ಸಲ್ಲಿಸೋದಕ್ಕೆ ಈ ಪರಿಷೆಯನ್ನ ಸಂಭ್ರಮದಿಂದ ಆಚರಿಸ್ತಾರೆ. ದೊಡ್ಡ ನಂದಿ ದೇವಾಲಯ ಸ್ಥಾಪನೆ 1537ರಲ್ಲಿ ಕಡಲೆಕಾಯಿ ಪರಿಷೆ ಆರಂಭವಾಯಿತು. 1537ರಲ್ಲಿ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರು ಬಸವನಗುಡಿ ಬೆಟ್ಟದಲ್ಲಿ ದೊಡ್ಡ ಬಸವನ ದೇವಾಲಯವನ್ನ ಸ್ಥಾಪಿಸಿದ್ರು. ಈ ದೇವಾಲಯವನ್ನ ಬುಲ್ ಟೆಂಪಲ್ ಅಂತಲೂ ಕರೆಯಲಾಗುತ್ತೆ. ಅಂದಿನಿಂದ ಪ್ರತಿ ವರ್ಷ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಇಲ್ಲಿಗೆ ಬಂದು ಬಸವಣ್ಣನವರಿಗೆ ತಮ್ಮ ವಾರ್ಷಿಕ ಕಡಲೆಕಾಯಿಯನ್ನ ಅರ್ಪಿಸ್ತಾರೆ. ಆ ಸಂಪ್ರದಾಯ ಇಂದಿಗೂ ಮುಂದುವರೆದಿದೆ. ಕಡಲೆಕಾಯಿ ಪರಿಷೆಯಲ್ಲಿ ತರಾವರಿ ಕಡಲೆಕಾಯಿಯ ವಿವಿಧ ತಳಿಗಳನ್ನು ನೋಡಬಹುದು. 2 ಬೀಜ, 3 ಬೀಜ ಮತ್ತು ಏಕ ಬೀಜದ ಕಡಲೆಕಾಯಿಗಳು ಇಲ್ಲಿ ಲಭ್ಯವಿರುತ್ತವೆ. ಕಡಲೆಕಾಯಿ ಪರಿಷೆಯನ್ನ ಯಾವಾಗ ಆಚರಿಸಲಾಗುತ್ತೆ? ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಬಸವನಗುಡಿಯ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಹಬ್ಬವು ಹಿಂದೂ ಕ್ಯಾಲೆಂಡರನ್ನ ಅನುಸರಿಸುತ್ತೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಅದರ ನಿಖರವಾದ ದಿನಾಂಕ ಸ್ಥಿರವಾಗಿರೋದಿಲ್ಲ. ಕಾರ್ತಿಕ ಮಾಸದ ಸೋಮವಾರ ಭಗವಾನ್ ಶಿವನ ನೆಚ್ಚಿನ ದಿನವಾಗಿದ್ದು, ನಂದಿಯು ಶಿವನ ವಾಹನವಾಗಿರೋದ್ರಿಂದ ನಂದಿಗೂ ಈ ದಿನಗಳು ಅತ್ಯಂತ ಪ್ರಿಯವಾಗಿವೆ. ಆದ್ದರಿಂದ ಈ ದಿನ ಕಡಲೆಕಾಯಿ ಪರಿಷೆಯನ್ನ ಆಯೋಜನೆ ಮಾಡಲಾಗುತ್ತೆ. ಹಾಗಾದರೆ ಕಡಲೆಕಾಯಿ ಪರಿಷೆಯ ಇತಿಹಾಸವೇನು? ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ಕಡಲೆಕಾಯಿಯನ್ನ ಬೆಳೆಯುವ ಮೊದಲು ಬಸವನಗುಡಿಯ ಪಕ್ಕದ ಹಳ್ಳಿಗಳು ಹಲವಾರು ಕಡಲೆ ಕೃಷಿ ತೋಟಗಳನ್ನು ಹೊಂದಿದ್ದು ಮತ್ತು ಪ್ರತಿ ವರ್ಷ ಕಡಲೆಕಾಯಿಯು ಅವರ ಪ್ರಮುಖ ಉತ್ಪಾದನೆಯಾಗಿತ್ತು. ದಂತಕಥೆಯ ಪ್ರಕಾರ ಪ್ರತಿ ವರ್ಷ ಕಡಲೆಕಾಯಿ ಬೆಳೆಗಳು ಕೊಯ್ಲಿಗೆ ಸಿದ್ಧವಾಗಿರುವ ಜಮೀನಿನ ಮೇಲೆ ಕಳ್ಳತನ ಅಥವಾ ಇನ್ನಿತರ ಸಮಸ್ಯೆಗಳು ಎದುರಾಗಿ ಬೆಳೆಗಳೆಲ್ಲ ನಾಶವಾಗ್ತಿತ್ತು. ಒಂದು ದಿನ ರಾತ್ರಿ ರೈತರೆಲ್ಲ ಆ ಕಳ್ಳರನ್ನ ಹಿಡಿಯೋದಕ್ಕೆ ಕಾದುಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ದೊಡ್ಡ ಮಟ್ಟದಲ್ಲಿ ಗದ್ದಲಗಳು ಕೇಳಲಾರಂಭಿಸಿದ್ದು. ತಕ್ಷಣವೇ ರೈತರು ಆ ಶಬ್ದ ಬಂದ ಕಡೆ ಓಡಿ ಅದರ ಮೇಲೆ ದಾಳಿ ಮಾಡೋದಕ್ಕೆ ಆರಂಭಿಸಿದರು. ಅವರ ಸಂಪೂರ್ಣ ಗೊಂದಲಕ್ಕೆ ಅದು ಮನುಷ್ಯನಲ್ಲ, ಆದರೆ ಗೂಳಿ ಅಂತ ಅವರು ಅರಿತುಕೊಂಡ್ರು. ರೈತರ ಹೊಡೆತಕ್ಕೆ ಅದು ಸತ್ತು ಬಿದ್ದು ಕಲ್ಲಾಗಿ ಮಾರ್ಪಟ್ಟಿತು. ಮತ್ತು ಹಿಂದೂ ಪುರಾಣಗಳಲ್ಲಿ ಇದು ಶಿವನ ಬೆಟ್ಟವಾಗಿರೋದ್ರಿಂದ ಪವಿತ್ರವಾದ ಬಸವ ಸ್ಥಳೀಯ ಸಮುದಾಯಕ್ಕೆ ದೇವಾಲಯವನ್ನು ನಿರ್ಮಿಸೋದಕ್ಕೆ ಸಾಕಷ್ಟು ಕಾರಣವಾಯಿತು. ಇಲ್ಲಿ ಉದ್ಭವಗೊಂಡ ಕಲ್ಲಿನ ಗೂಳಿಯು ಸಾಂಕೇತಿಕವಾಗಿ ತಿಳಿಯದೆ ಗೂಳಿಯನ್ನ ಕೊಂದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತದೆ. ದಿನಗಳು ಕಳೀತಾ ಇದ್ದಂತೆ ಇಲ್ಲಿರುವ ಕಲ್ಲಿನ ನಂದಿಯು ಬೆಳೆಯುತ್ತಲೇ ಹೋಯಿತು. ಇದಕ್ಕೆ ಪರಿಹಾರವನ್ನ ಹುಡುಕ್ತಿರುವಾಗ ಗೂಳಿಯನ್ನ ಕೊಂದ ರೈತನಿಗೆ ಕನಸಿನಲ್ಲಿ ಶಿವನು ಕಾಣಿಸಿಕೊಂಡು ನಂದಿಯ ವಿಗ್ರಹದ ಹಣೆಯ ಮೇಲೆ ತ್ರಿಶೂಲವನ್ನ ಇರಿಸುವಂತೆ ಮತ್ತು ತಾವು ಬೆಳೆದ ಮೊದಲ ಕಡಲೆಕಾಯಿ ಬೆಳೆಯನ್ನ ನೀಡುವುದಾಗಿ ಸೂಚಿಸಿದ್ನು. ಅದರಂತೆ ಅಲ್ಲಿನ ಜನರು ಇದನ್ನ ಮಾಡೋದಕ್ಕೆ ಆರಂಭಿಸಿದ್ರು. ಇದರ ಫಲವಾಗಿ ನಂದಿಯ ಕಲ್ಲು ಬೆಳೆಯೋದನ್ನ ನಿಲ್ಲಿಸಿತು ಮತ್ತು ಅಂದಿನಿಂದ ಇಲ್ಲಿಯವರೆಗೂ ಅದನ್ನ ಪಾಲಿಸಿಕೊಂಡು ಬರಲಾಗ್ತಿದೆ. ಕಡಲೆಕಾಯಿ ಪರಿಷೆಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ರಾಶಿ ರಾಶಿ ಕಡಲೆಕಾಯಿ ಗ್ರಾಹಕರನ್ನ ಸೆಳಿತಾ ಇರುತ್ತೆ. 3 ಬೀಜದ ಉದ್ದನೆಯ ಕಾಯಿ, 2 ಬೀಜದ ಗಿಡ್ಡಕಾಯಿಗಳು, ಕಡು ಗುಲಾಬಿ ಬಣ್ಣದ ಬೀಜ ಹಾಗೂ ತಿಳಿ ಗುಲಾಬಿ ಬಣ್ಣದ ಬೀಜಗಳು ಗ್ರಾಹಕರ ಬಾಯಲ್ಲಿ ನೀರು ತರಿಸ್ತವೆ. ಕೇವಲ ಕಡಲೆಕಾಯಿ ಪರಿಷೆ ಮಾತ್ರವಲ್ಲದೆ ರಾಟೆ, ಉಯ್ಯಾಲೆಗಳು ಹೀಗೆ ಅನೇಕ ಆಟಿಕೆಗಳು ಪರಿಷೆಯಲ್ಲಿ ಕಂಡು ಬರುತ್ತವೆ. ಜಾತ್ರೆ ಅಂದ್ರೆ ಕೇಳಬೇಕೆ? ಕೆಲವರು ಭಕ್ತಿ ಭಾವದಲ್ಲಿ ಮಿಂದೆದ್ರೆ ಹಲವರು ಅಲ್ಲಿನ ಆಟಿಕೆಗಳಲ್ಲಿ ಕೂತು ಆಡಿ ಸಂಭ್ರಮಿಸ್ತಾರೆ. ಮತ್ತೆ ಕೆಲವರು ಬಳೆ, ಓಲೆ ಸೇರಿದಂತೆ ಜಾತ್ರೆಯಲ್ಲಿ ಸಿಗುವ ತರಹೇವಾರಿ ವಸ್ತುಗಳನ್ನು ಖರೀದಿಸ್ತಾರೆ. ಕಡ್ಲೆಪುರಿ, ಬೆಂಡು, ಬತ್ತಾಸು, ಕಲ್ಯಾಣ ಸೇವೆ ಸಾಮಾನ್ಯವಾಗಿ ಕಡಲೆಕಾಯಿ ಪರಿಷೆಯಲ್ಲಿ ಕಂಡುಬರುತ್ತೆ. ಚಿಂತಾಮಣಿ, ಶ್ರೀನಿವಾಸಪುರ, ಕೋಲಾರ, ಚಿಕ್ಕಬಳ್ಳಾಪುರ, ಮಾಗಡಿ, ಮಂಡ್ಯ, ಮೈಸೂರು, ತುಮಕೂರು, ಕುಣಿಗಲ್ ಹೀಗೆ ನಾನಾ ಭಾಗಗಳಿಂದ ಕಾಯಿಗಳನ್ನ ಹೊತ್ತು ರೈತರು ಬಸವನಗುಡಿಗೆ ಬರ್ತಾರೆ.
ಅಷ್ಟೇ ಅಲ್ಲದೆ ನೆರೆಯ ಆಂಧ್ರ ಪ್ರದೇಶ, ತಮಿಳುನಾಡಿನ ರೈತರು ಹಾಗೂ ವ್ಯಾಪಾರಿಗಳು ಕೂಡ ಪರಿಷೆಯಲ್ಲಿ ಭಾಗವಹಿಸುತ್ತಾರೆ. ಹೊರಗಿನ ಮಾರುಕಟ್ಟೆಗೆ ಹೋಲಿಸಿದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಮಾರಾಟವಾಗುವ ಕಡಲೆಕಾಯಿಗೆ ಬೆಲೆ ತುಸು ಹೆಚ್ಚಾಗೇ ಇರುತ್ತೆ. ಆದರೆ ಇದು ನಮ್ಮ ಸಂಸ್ಕೃತಿಯ ಭಾಗವಾಗಿರೋದ್ರಿಂದ ಭಕ್ತರು ಕನಿಷ್ಠ ಒಂದು ಸೇರು ಕಡಲೆಕಾಯಿಯನ್ನಾದರೂ ಖರೀದಿಸಿ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಇದರಿಂದ ರೈತರಿಗೆ ಉತ್ತಮ ವ್ಯಾಪಾರಕ್ಕೆ ಮಾರುಕಟ್ಟೆ ಸಿಗುತ್ತೆ. ಒಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಡಲೆಕಾಯಿ ಪರಿಷೆಗೆ ಬಸವನಗುಡಿ ಸಜ್ಜಾಗಿದೆ. ಬೆಂಗಳೂರು ಮಾತ್ರವಲ್ಲದೆ ನಗರದ ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಂದ ಬರುವ ಭಕ್ತರು ಕಡಲೆಕಾಯಿ ಪರಿಷೆಗೆ ಬಂದು ಬಸವಣ್ಣನ ಕೃಪೆಗೆ ಪಾತ್ರವಾಗಲಿದ್ದಾರೆ. ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರಿಷೆ 2025 ಸೋಮವಾರದಿಂದ ಪ್ರಾರಂಭವಾಗಲಿದ್ದು, ಪ್ರತಿ ವರ್ಷ 2 ದಿನಗಳ ಕಾಲ ನಡೀತಾ ಇದ್ದ ಈ ಪರಿಷೆ ಈ ಬಾರಿ ಅದನ್ನ 5 ದಿನಗಳಿಗೆ ವಿಸ್ತರಣೆ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ 2 ದಿನಗಳ ಪರಿಷೆಯನ್ನ 5 ದಿನಗಳಿಗೆ ವಿಸ್ತರಣೆ ಮಾಡಲಾಗಿದ್ದು, ವಿಜೃಂಭಣೆಯಿಂದ ನೆರವೇರಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಕಡಲೆಕಾಯಿ ಪರಿಷೆ 2024ರಲ್ಲಿ ಸುಮಾರು 5 ಲಕ್ಷ ಭಕ್ತಾದಿಗಳು ಭಾಗವಹಿಸಿದ್ರು. ಅದು ಯಶಸ್ವಿಯಾಗಿ ನಡೆದಿತ್ತು. ಇದರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿತ್ತು. ಇದೀಗ 17 ನವೆಂಬರ್ 2025ರಿಂದ ಪ್ರಾರಂಭವಾಗುವ ಐತಿಹಾಸಿಕ ಪ್ರಸಿದ್ಧ ಕಡಲೆಕಾಯಿ ಪರಿಷೆ 5 ದಿನಗಳ ಕಾಲ ಬಸವನಗುಡಿಯಲ್ಲಿ ನಡೆಯುತ್ತೆ.